ಈ ಸ್ವಾತಂತ್ರ್ಯೋತ್ಸವದಂದು ವಿಧಾನಸೌಧದ ಮುಂದೆ ಫ್ರೀಡಂ ಹಬ್ಬ ನಡೀತಾ ಇದೆ. ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಕೂಡ ಫ್ರೀಡಂ ಹಬ್ಬ ಆಚರಿಸಲಾಗುತ್ತೆ. ಫ್ರೀಡಂ ಹಬ್ಬಕ್ಕೆ ಸಾವಿರಾರು ಜನ ಸೇರುವಂತಹ ಹಿನ್ನೆಲೆಯಲ್ಲಿ ವಿಧಾನಸೌಧ ಸುತ್ತಮುತ್ತ ಸಂಚಾರ ಮಾರ್ಗಗಳನ್ನು ಮಾರ್ಪಾಡು ಮಾಡಲಾಗಿದೆ. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಫ್ರೀಡಂ ಹಬ್ಬವನ್ನು ಆಚರಿಸುವುದಕ್ಕೆ ಈಗಾಗಲೇ ಬೇಕಾದಂತಹ ವ್ಯವಸ್ಥೆಗಳೆಲ್ಲವೂ ಕೂಡ ಆಗಿದೆ. ವಿಧಾನಸೌಧದ ಮುಂದೆ ಈ ಫ್ರೀಡಂ ಹಬ್ಬ ನಡೆಯುತ್ತೆ. ಮಧ್ಯಾಹ್ನ 12 ಗಂಟೆಯಿಂದ ಪ್ರಾರಂಭವಾಗಿ ರಾತ್ರಿ 10 ಗಂಟೆಯವರೆಗೂ ಕೂಡ ಈ ಹಬ್ಬವನ್ನು ಆಚರಿಸುವುದಕ್ಕೆ ನಿರ್ಧರಿಸಲಾಗಿದೆ. ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಪಾಲ್ಗೊಳ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ. ಹೀಗಾಗಿ ವಿಧಾನಸೌಧ ಸುತ್ತಮುತ್ತ ಸಂಚಾರದಲ್ಲಿ ಅಡಚಣೆ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ವಾಹನ ಸವಾರರಿಗೆ ತೊಂದರೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸಂಚಾರ ಮಾರ್ಗಗಳನ್ನು ಮಾರ್ಪಾಡು ಮಾಡಲಾಗಿದೆ. ನೋಡಿ, ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಬಸವನಗಿತ್ತಿಯಂತೆ ಅಲಂಕಾರಗೊಂಡಿದೆ. ಶಕ್ತಿಸೌಧದ ಮುಂದೆ ಫ್ರೀಡಂ ಹಬ್ಬ ಆಚರಿಸುವುದಕ್ಕೆ ಬೇಕಾದಂತಹ ವೇದಿಕೆ ಕೂಡ ಸಿದ್ಧವಾಗಿರುವಂಥದ್ದು. ಅಲ್ಲಿ ಆಸನದ ವ್ಯವಸ್ಥೆ ಕೂಡ ಆಗಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಜನ ಇವತ್ತು ಈ ಒಂದು ಫ್ರೀಡಂ ಹಬ್ಬದಲ್ಲಿ ಭಾಗಿಯಾಗಲಿದ್ದಾರೆ. ವಿಧಾನಸೌಧದ ಮುಂಭಾಗ ಫ್ರೀಡಂ ಹಬ್ಬ ಮಾರ್ಗ ಮಾರ್ಪಾಡು. ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಫ್ರೀಡಂ ಹಬ್ಬದ ಆಚರಣೆ. ವಿಧಾನಸೌಧ ಮುಂಭಾಗದ ಎರಡೂ ಬದಿ ರಸ್ತೆಗಳಲ್ಲಿ ಸಂಚಾರ ಬಂದ್ ಮಾಡಲಾಗಿದೆ. ಅಂಬೇಡ್ಕರ್ ರಸ್ತೆ ಮೂಲಕ ಕೆಆರ್ ಸರ್ಕಲ್ ಕಡೆಗೆ ಸಂಚಾರ ನಿರ್ಬಂಧಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಈಗ ಗಮನಿಸ್ತಾ ಇರೋ ಹಾಗೆ ಇವತ್ತು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಫ್ರೀಡಂ ಹಬ್ಬವನ್ನು ಆಚರಿಸುವುದಕ್ಕೆ ನಿರ್ಧರಿಸಲಾಗಿದೆ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಆಗಿರುವಂತದ್ದು. ಸದ್ಯ ಸಂಚಾರದಲ್ಲಿ ಒಂದಷ್ಟು ಬದಲಾವಣೆಗಳು, ಅಂದ್ರೆ ಮಾರ್ಗಗಳನ್ನ ಬದಲಾವಣೆ ಮಾಡಲಾಗಿದೆ ಅಂತ ಹೇಳಿ, ಯಾವ್ಯಾವ ಮಾರ್ಗ ಬದಲಾವಣೆ ಆಗಿದೆ, ಯಾವ್ಯಾವ ರೂಟ್ಗಳಿಗೆ ನಿರ್ಬಂಧ ಹೇರಲಾಗಿದೆ? ಅರುಣ್, ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದ್ರೆ. ಹೌದು ಮಧು ನಾಗರಾಜ್, ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಫ್ರೀಡಂ ಹಬ್ಬ ಆಯೋಜನೆ ಮಾಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರೇ ಖುದ್ದು ಈ ಫ್ರೀಡಂ ಹಬ್ಬದ ಪರಿಶೀಲನೆಯನ್ನು ಸಹ ನಡೆಸಿರುವಂತದ್ದು. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ಫ್ರೀಡಂ ಹಬ್ಬದ ಬೆನ್ನಲ್ಲೇ ಸಚಿವರು ಸಹ ಖುದ್ದಾಗಿ ಫೀಲ್ಡ್ಗಿಳಿದು ಇಲ್ಲಿ ಏನೇನ್ ರೀತಿಯಾಗಿ ತಯಾರಿ ಮಾಡಬೇಕು ಅದ್ರ ಬಗ್ಗೆ ಸಹ ಕೂಲಂಕುಷವಾಗಿ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ಸಹ ಮಾಡ್ತಿರುವಂತದ್ದು. ಈಗಾಗಲೇ ಕೆಲವೊಂದು ಮಾರ್ಗಗಳಲ್ಲೂ ಸಹ ಮಾರ್ಪಾಟು ಮಾಡಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಅಂಬೇಡ್ಕರ್ ರಸ್ತೆ ಏನಿದೆ, ಈ ರಸ್ತೆಯಲ್ಲಿ 3 ಗಂಟೆಗೆ ಸಿಎಂ ಬರ್ತಾರೆ. ಅಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಜನರು ಸಹ ಸೇರ್ಲಿಕ್ಕೂ ಅವಕಾಶ ಇರಲ್ಲ. ಅದಕ್ಕಾಗಿ ಈಗಾಗಲೇ ಸಂಪೂರ್ಣವಾಗಿ ಮುಂಭಾಗದಲ್ಲಿರುವಂತಹ ಜನರನ್ನು ಸಹ ಒಂದು ಕಡೆ ಏನು ಇರುವಂತೆ ಮನವಿಯನ್ನು ಸಹ ಮಾಡ್ತಿರುವಂತದ್ದು. ಇದರ ಜೊತೆಗೆ ಈಗಾಗಲೇ 180ಕ್ಕೂ ಹೆಚ್ಚು ವಿಧಾನಸೌಧದ ಮುಂಭಾಗದಲ್ಲಿ ಸ್ಟಾಲ್ಗಳನ್ನು ಸಹ ಅಳವಡಿಕೆ ಮಾಡಿರುವಂತದ್ದು. ಈ ಸ್ಟಾಲ್ಗಳ ಪ್ರಾಮುಖ್ಯತೆ ಏನಪ್ಪಾ ಅಂದ್ರೆ, ಸರಿಸುಮಾರು ಎಲ್ಲಾ ರಾಜ್ಯಗಳ ವಿವರಣೆಗಳು, ಊಟ ಯಾವ ರೀತಿಯಾಗಿ ಬಳಕೆಯಲ್ಲಿತ್ತು ಅದರ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಜೊತೆಗೆ ಅದರ ಶೈಲಿಗಳನ್ನು ಸಹ ತಿಳಿಸುವಂತಹ ಕೆಲಸ ಮಾಡ್ತಿರುವಂತದ್ದು. ಇದರ ಮುಂಜಾನೆ ವೇಳೆಯಲ್ಲಿ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸಹ ಸೇರಿರುವಂತದ್ದು. ಆದ್ರೆ 12 ಗಂಟೆ ವೇಳೆಯೊಳಗಡೆ QR ಕೋಡ್ ಇದ್ದವರಿಗೆ ಮಾತ್ರ ಅನುಮತಿ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಆನ್ಲೈನ್ ಮುಖಾಂತರವಾಗಿ QR ಕೋಡ್ ಅನ್ನು ತೆಗೆದುಕೊಳ್ಬೇಕಿತ್ತು. ಆದ್ರೆ ಈ ಸಂದರ್ಭದಲ್ಲಿ ಮಾತ್ರ ಇದು ಅವಕಾಶ ಇರೋದು ಅಂತ ಹೇಳಿ ಒಂದು ಕಡೆ ಸ್ಪಷ್ಟನೆಯನ್ನು ಕೊಡ್ತಿರುವಂತದ್ದು. ಮಧು ನಾಗರಾಜ್. ಓಕೆ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.